ನನ್ಗಿರೋದು ಹಿಯಾಟಲ್ ಹರ್ನಿಯಾ ಕಂಡೀಷನ್. ಹಿಯಾಟಲ್ ಹರ್ನಿಯಾ ಕಂಡೀಷನ್ ಅಲ್ಲಿ ಬೇರೆ ಬೇರೆ ತರ ಇರುತ್ತೆ. ನನ್ಗಿರೋದು ಬರ್ತ್ ಹಿಯಾಟಲ್ ಹರ್ನಿಯಾ. ಹಿಯಾಟಲ್ ಹರ್ನಿಯಾ ಕಂಡೀಷನ್ ಬಗ್ಗೆ ತುಂಬಾ ಜನ DMs ಮಾಡಿದ್ರಿ, ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರಿ ಯಾವ ರೀತಿ ನಾನು ಅದನ್ನ ಓವರ್ಕಮ್ ಮಾಡ್ತೆ ಅಂತ. ಅಂಡ್ ನನ್ಗೆ ಕಂಡೀಷನ್ ಏನು, ಏನೇನು ಪ್ರಿಕಾಷನ್ಸ್ ನಾನು ತಗೊಂಡೆ ಅನ್ನೋದನ್ನ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗೆ ಸಿವಿಯರ್ ಗ್ಯಾಸ್ಟ್ರಿಕ್ ಆಗ್ತಾ ಇತ್ತು. ಆಸಿಡ್ ರಿಫ್ಲಕ್ಸ್ ಅಂತೂ ಕೇಳಂಗೆ ಇಲ್ಲ, ಏನ್ ತಿಂದ್ರೂ ಗ್ಯಾಸ್ಟ್ರಿಕ್ ಆಗ್ಬಿಡ್ತಾ ಇತ್ತು. ತಿಂದ ತಕ್ಷಣ ನಿದ್ದೆ ಮಾಡ್ಬೇಕು ಅಂತ ಅನ್ಸ್ತಾ ಇತ್ತು. ಫೆಟಿಗ್ ಲೆವೆಲ್ ಅಂತೂ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇತ್ತು. ಎಲ್ಲರೂ ಅನ್ಕೋತಾ ಇದ್ರು ನಾನು ಲೇಜಿ ಅಂತ, ಆದ್ರೆ ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ ಅಂತ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಎಲ್ಲಾ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿದ್ಮೇಲೆ ಫೈನಲ್ ಆಗಿ ಗ್ಯಾಸ್ಟ್ರೋ ಸರ್ಜನ್ ಕನ್ಸಲ್ಟ್ ಮಾಡಿದಾಗ ಅವ್ರು ಎಂಡೋಸ್ಕೋಪಿ ಮಾಡಿ ನಾನು ಕೇಳ್ತಿದ್ರು ನನಗೆ ಹಿಯಾಟಲ್ ಹರ್ನಿಯಾ ಕಂಡೀಷನ್ ಇದೆ ಅಂತ. ನನ್ನ ಕಂಡೀಷನ್ ಹೇಗಿದೆ ಅಂದ್ರೆ, ಯೂಶುವಲ್ ಆಗಿ ಡಯಾಫ್ರಮ್ ಕೆಳಗಡೆ ಸ್ಟಮಕ್ ಇರುತ್ತೆ. ನನ್ನ ಸ್ಟಮಕ್ ಡಯಾಫ್ರಮ್ ನ ಬೈಪಾಸ್, ಒಂದ್ ಸ್ವಲ್ಪ ಪಾರ್ಟ್ ಆಫ್ ಸ್ಟಮಕ್ ಡಯಾಫ್ರಮ್ ಗಿನ್ನ ಮೇಲಿದೆ, ಅಂದ್ರೆ ಚೆಸ್ಟ್ ಲೆವೆಲ್ ಹತ್ರ ಬರುತ್ತೆ. ಈ ಕಂಡೀಷನ್ ಅಲ್ಲಿ ಹೊರಗಡೆ ತಿಂದ್ರೆ, ಹೆವಿ ಫುಡ್ ತಿಂದ್ರೆ, ಇಲ್ಲ ಟೈಮಿಗೆ ಸರಿಯಾಗಿ ತಿಂದಿಲ್ಲ ಅಂದ್ರೆ ಎಲ್ಲದಕ್ಕೂ ಗ್ಯಾಸ್ಟ್ರಿಕ್ ಆಗುತ್ತೆ. ಆ ಗ್ಯಾಸ್ಟ್ರಿಕ್ ಲೆವೆಲ್ ಅನ್ಬೇರಬಲ್ ಇರುತ್ತೆ, ತಡ್ಕೊಳ್ಳಕ್ಕೆ. ಶೀಲ್ ಡೇಸ್ ನನ್ನ ಆಸಿಡ್ ರಿಫ್ಲೆಕ್ಸ್ ನ ಕಮ್ಮಿ ಮಾಡಕ್ಕೆ ಅಂತ ಡಾಕ್ಟರ್ ಮೆಡಿಸಿನ್ಸ್ ಕೊಟ್ಟಿದ್ರು. ನಾವು ನಾನಿರೋ ಸ್ಟೇಜ್ ಅಲ್ಲಿ ಅದಕ್ಕೆ ಸರ್ಜರಿ ಎಲ್ಲ ಏನು ಬೇಕಾಗಿಲ್ಲ, ಬಟ್ ಹೆಲ್ದಿ ಲೈಫ್ ಸ್ಟೈಲ್ ಸಖತ್ ಇಂಪಾರ್ಟೆಂಟ್. ಒಟ್ಟಿಗೆ ಒಂದ್ ದೊಡ್ಡ ಮೀಲ್ ತಿನ್ನೋ ಬದಲು ಸ್ವಲ್ಪ ಸ್ವಲ್ಪ ತರ 5 to 6 meals a day ತರ ಬ್ರೇಕಪ್ ಮಾಡಿ ತಿನ್ಬೇಕು. ಇನ್ನ ಎಕ್ಸರ್ಸೈಸ್ ಮ್ಯಾಂಡೇಟ್ರಿ. ನಾವು ಎಷ್ಟು ದಪ್ಪ ಆಗ್ತೀವಿ, ಆ ಫ್ಯಾಟ್ ಏನ್ ಕಲೆಕ್ಟ್ ಆಗ್ತಾ ಇರುತ್ತೆ ಹೊಟ್ಟೆ ಸುತ್ತ, ಅದ್ ಮತ್ತೆ ಡಿಸ್ಟರ್ಬ್ ಮಾಡಿ ಹೊಟ್ಟೆನ ಇನ್ನ ಕಂಪ್ರೆಸ್ ಮಾಡಿ ಹಿಯಾಟಲ್ ಹರ್ನಿಯಾ ಕಂಡೀಷನ್ ವರ್ಸ್ ಮಾಡುತ್ತೆ. ಈಗ ನಾನು ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತೀನಿ. ನನ್ನ ಕಂಡೀಷನ್ ಯೂಶುವಲಿ ಟ್ರಿಗರ್ ಆಗಲ್ಲ. ಅಪರೂಪಕ್ಕೆ ಯಾವತ್ತಾರು ಒಂದಿನ ಟ್ರಿಗರ್ ಆಯ್ತು ಅಂದ್ರೆ ನಾನು ಪ್ಯಾಂಡಿಯಲ್ಲಿ ಮುಗಿಸ್ತೀನಿ. ಮತ್ತಷ್ಟು ವ್ಲಾಗ್ಸ್ ಆಗಿ ನಾನು ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.